ನಮಸ್ಕಾರ ಮೇಡಮ್. ಬನ್ನಿ ಬನ್ನಿ, ಮನೆ ರುಚಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮೇಡಮ್. ನಿಮ್ಗೋಸ್ಕರ ನಾನು ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದೀನಿ. ಲೆಟರ್ ಬರ್ದು ಹಾಕಿದ್ದು ನಾನು, ಬರಿ ಅಂತ ಹೇಳಿದ್ದು ನಾನು. ನೀವ್ ಹೇಳಿಲ್ಲ ಅಂದ್ರೂ ನಾನ್ ಬರೀತಿದ್ದೆ. ಹಿಂಗೆ ಇಬ್ರು ಜಗಳ ಆಡ್ತಾ ಇರ್ತೀರೋ, ನಿಮ್ ಕೈ ರುಚಿಯನ್ನ ತೋರಿಸ್ತಿರೋ? ಹಾಯ್ ಸರ್, ಆಲ್ ದ ಬೆಸ್ಟ್ ಸರ್. ಅಯ್ಯೋ ಕೂತ್ಕೊಳ್ಳಿ ಸರ್. ನೀವು ಇತ್ತುಕೊಳ್ಳಿ. ಇತ್ತೀನಿ ಸರ್. ಅದ್ ಬಿಟ್ಟಾಕಿ ಇದ್ದೀನಿ ಸರ್. ಸರ್ ಅದ್ ಬೇಡ, ಇತ್ತೀನಿ ಸರ್. ಇದ್ ಸ್ವಲ್ಪ ರುಚಿ ನೋಡಿ. ಏನ್ರಿ ರೀ ನಿಮ್ ಮನೆಯವ್ರದ್ದು ಅವಳಿ? ಸರ್ ಇದನ್ ದಿನ ಅನುಭವಿಸೋ ನಾನು, ನನ್ಗೆ 2 ಕೈ ರುಚಿನೇ ಎಷ್ಟು ಕಷ್ಟ. ನಿಮ್ಗೆ ಗ್ಯಾಸ್ ಟ್ರಬಲ್, ಅಸಿಡಿಟಿ, ಹೊಟ್ಟೆ ಉತ್ಕೊಳ್ಳೋದು ಇವೆಲ್ಲ ಪ್ರಾಬ್ಲಮ್ಸ್ ಬರಲ್ವಾ ಸರ್? ನಾವು ಮನುಷ್ಯರೇ ಸ್ವಾಮಿ. ನೀವ್ ಹೇಳೋ ಪ್ರಾಬ್ಲಮ್ ಎಲ್ಲ ನಮಗೂ ಇತ್ತು. ಆದ್ರೆ ಅಮೃತೋನಿ ಗ್ಯಾಸ್ಟ್ರಿನ್ ತಗೊಂಡ್ಮೇಲೆ ಹೊಟ್ಟೆ ಉಬ್ರ, ಉಳಿತೇಗು, ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್ ಇದ್ಯಾವುದಕ್ಕೂ ಜಾಗನೇ ಇಲ್ಲ ರೀ. ಕಾರಣ ಏನೇ ಇರ್ಲಿ, ನಿವಾರಣೆಗಿರೋದು ಒಂದೇ, ಅಮೃತೋನಿ ಗ್ಯಾಸ್ಟ್ರಿನ್. ಓವರ್ನೈಟ್ ನಾನು ಇಷ್ಟ ಎತ್ತರಕ್ಕೆ ಬೆಳಿಲಿಲ್ಲ. ಅದಕ್ಕೆ ಸ್ಟ್ರಾಂಗ್ ಫೌಂಡೇಶನ್ ಮತ್ತು ಗ್ರೇಟ್ ವಿಷನ್ ಇರಬೇಕು. ಛಲ, ಬಲ ದೃಢವಾಗಿ ಕಟ್ಟಿಸ್ಕೋಬೇಕು. ನಂಬಿಕೆಯಿಂದ ಸಾಧಿಸಬೇಕು ನಿಮ್ಮಂತೆ. ಆಗಲೇ ಗೆಲುವು ನಮ್ಮದಾಗಿಸಲು ಸಾಧ್ಯ. ದೀರ್ಘವಾಗಿ ನಿಲ್ಲುವ ಕಟ್ಟಡಗಳಿಗೆ